ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕಾರ್ಯೋನ್ಮುಖರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಪ್ರತಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಬೀದಿ ನಾಯಿಗಳ ಉಪಟಳ ತಡೆಯಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, ಸಾರ್ವಜನಿಕ ಕಟ್ಟಡಗಳ ಸುತ್ತ ಆವರಣ ಗೋಡೆ ನಿರ್ಮಿಸಬೇಕು. ಬಸ್ ನಿಲ್ದಾಣದಲ್ಲಿ ಬೀದಿ ನಾಯಿಗಳು ಪ್ರವೇಶಿಸಿದಂತೆ ಎಲ್ಲೆಂದರಲ್ಲಿ ತಿನಿಸು ಪದಾರ್ಥಗಳನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ನರಸಿಂಹಮೂರ್ತಿ, ಶಿವಲಿಂಗಯ್ಯ, ಪಂಪಶ್ರೀ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಅದ್ದೂರಿ ಆಡಂಬರವಿಲ್ಲ, ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಲಿಲ್ಲ, ಕಟೌಟ್ ಪ್ಲಸ್ ಹಾಕಲಿಲ್ಲ. ಹಚ್ಚ ಹಸಿರಿನ ಸುಂದರ ವಾತಾವರಣದಲ್ಲಿ ಸುಮಧುರ ವಚನ ಗಾಯನದೊಂದಿಗೆ ಹಿರಿಯ ನಾಗರಿಕರು ವಾಯುವಿಹಾರಿಗಳ ಜೊತೆಗೂಡಿ ಸಸಿ ನೆಟ್ಟು ಪುಸ್ತಕ ವಿಸರಿಸಿ ಸರಳವಾಗಿ ಮಾದರಿ ಜನ್ಮದಿನವನ್ನು ಆಚರಿಸಿಕೊಂಡಾಯಿತು. ಈ ಅಪರೂಪದ ಜನ್ಮದಿನಕ್ಕೆ ಮಂಡ್ಯನಗರದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಸನ್ನಿಧಾನ ಮತ್ತು ಆ ಒಂದು ಸ್ಥಳ ಸಾಕ್ಷಿಯಾಯಿತು. ಕಾಯಕಯೋಗಿ ಫೌಂಡೇಶನ್ ಮತ್ತು ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ಆಯೋಜಿಸಿದ ಎಲ್ಲರೊಳಗೆ ಒಂದಾಗುವ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಮಾಜಮುಖಿ ಚಿಂತಕರಾದ ಯುವಕ ವಿನಯ್ ಅವರ 36ನೇ ಜನ್ಮದಿನಾಚರಣೆ ಪ್ರಯುಕ್ತ ದಾಸೋಹ ಕಾರ್ಯಕ್ರಮ ವಿನೂತನ ಮತ್ತು ವಿಶೇಷವಾಗಿ ಗಮನ ಸೆಳೆಯಿತು. ಉದ್ಯಾನವನದಲ್ಲಿ ಸಸಿ ನೆಟ್ಟು ಅಮೂಲ್ಯವಾದ ಪುಸ್ತಕಗಳನ್ನು ನಾಗರಿಕರಿಗೆ ವಿತರಿಸಿ ದಾಸೋಹಕ್ಕೆ ಚಾಲನೆ ನೀಡಿದರು ವಿನಯ್ ರವರು. ಸಿದ್ಧಗಂಗಾ ಶ್ರೀಗಳ ಅನ್ನ, ಅರಿವು, ಆಸರಿಯಂತಹ ತ್ರಿವಿಧ ದಾಸೋಹ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂತಹ ಶತಯುಷಿ ಸಂತರ ಸೇವಾ ಮಾರ್ಗ ನನಗೆ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದರು. 36ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 36 ಸಮಾಜಮುಖಿ ಕಾರ್ಯಕ್ರಮಗಳನ್ನು ನನ್ನ ಹಿತೈಷಿಗಳು, ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಚನ ಗಾಯನ ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ವಚನ ಗಾಯನ ಪ್ರಸ್ತುತಿ ಅತ್ಯಂತ ಅವಶ್ಯಕ ಅಂತ ಹೇಳಿದರು. ಹಸಿದವರಿಗೆ ಅನ್ನ ನೀಡುವುದೇ ಧರ್ಮ ಎಂಬ ಸತ್ಯ ಸಂದೇಶವನ್ನು ಸಾರಿದ ಪರಮಪೂಜ್ಯರ ಉದ್ಯಾನವನದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನನಗೆ ಸಂತಸ ತಂದಿದೆ ಅಂತ ಹೇಳಿದರು. ಯಾಕೆ ತತ್ವಪದಗಳು ಅವಶ್ಯಕತೆ ಈಗಿನ ಕಾಲದ ಯುವಕರಿಗೆ ಅವಶ್ಯಕತೆ ಇದೆ ಈಗಿನ ತಲೆಮಾರಿಗೆ ಅಂದರೆ, ನನ್ನ ಮನಸ್ಸನ್ನು ಮೃಗ ಮಾಡ್ಕೋಬೇಕು. ನಾವೆಲ್ಲ ತುಂಬ ಹಾಹಾಕಾರದಲ್ಲಿ ಅಹಂನಲ್ಲಿ ಬರುತ್ತಾ ಇದೆ. ಅದಕ್ಕೊಂದಷ್ಟು ಔಷಧಿ ಕೊಡಬೇಕು. ಔಷಧಿ ಹೆಂಗೆ ಕೊಡೋದು? ಒಂದು ಒಳ್ಳೆ ಪದಗಳನ್ನ ನಾವು ಹಿತವಚಗಳನ್ನ ನಿಮ್ಮ ಏಕಮುಖಿ ತಂಬೂರಿ ಜೊತೆಗಳಿಗೆ ಒಂದು ಸ್ವರದಿಂದ ನಾವು ಕೇಳಿದಾಗ ಅದನ್ನ ಮನಸ್ಸಿಗೆ ಮುಟ್ತದೆ. ನಾನು ಬಾಯಲ್ಲಿ ಹೇಳಕ್ಕೂ ಒಳಿತು ಮಾಡೋದು ನೀವು ನಿಮ್ಮ ಪದಗಳ ಮೂಲಕ ಹೇಳೋದಕ್ಕೂ ನಮ್ಮ ಮನಸ್ಸನ್ನ ಬೇಗ ಮುಟ್ತದೆ. ಆ ಕಾರಣಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ತತ್ವಪದಗಳು ನಮ್ಗೆ ಅವಶ್ಯಕತೆ ಇದೆ. ನಾವು ಮನುಷ್ಯರಾಗಿ ಬದುಕೋಕ್ಕೋಸ್ಕರ ಇವೆಲ್ಲ ನಮಗೆ ಬೇಕೇ ಬೇಕು. ಅವು ಹೆಂಗೆ ಸಮಾಜದಲ್ಲಿ ನೂರಾರು ಸಾಂಸ್ಕೃತಿಕವಾಗಿ ನಾವೆಲ್ಲವನ್ನು ಒಳಗೊಂಡಿದೀವೋ ಅದರಲ್ಲಿ ಇದು ಅವಶ್ಯಕತೆ ಇದೆ. ಇದು ನಶಿಸಿ ಹೋಗ್ತದೆ, ಅಂದ್ರೆ ಮುಗಿದೋಗ್ತಾ ಇದೆ. ಯಾರು ಕೇಳ್ತಾರೆ ಈ ಯೂಟ್ಯೂಬು, ಫೇಸ್ಬುಕ್ಕು, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ತತ್ವಪದ ಯಾರು ಕೇಳ್ತಾರೆ ಅಂತ ಅದನ್ನು ನಾವು ಇನ್ನೂ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ನನಗೀಗ 36ನೇ ವರ್ಷ. ನಾನೇನು ದೊಡ್ಡ ಅಗಾರ್ಭ ಶ್ರೀಮಂತನಲ್ಲ, ಆದರೆ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು ಅಂತ ನಿಜವಾಗ್ಲೂ ಮನದಿಂದ ಇಚ್ಛೆ ಇಟ್ಕೊಂಡಿರುವಾಗ ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಮಿತ್ರರ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಏನು ಮಾಡ್ಬೋದು, ಈಗ 10,000 ಜನ ಫಂಕ್ಷನ್ ಮಾಡ್ಬೋದು ಅಥವಾ ಇನ್ನೊಂದೇನೋ ಮಾಡ್ಬೋದು, ಊಟ ಕೊಡಿಸ್ಬಿಡ್ಬೋದು. ಆದರೆ ನಾವು ನಿಜವಾಗ್ಲೂ ಮೂಲೆಯಲ್ಲಿ ಆಸಕ್ತರಿಗಿರುವ ಜಾಗಗಳಿಗೆ ನಾವು ಹೆಂಗೆ ಮುಟ್ಟಬಹುದು ಅಂತ ಯೋಚನೆ ಮಾಡಿದಾಗ ನಾವು 36ನೇ ವರ್ಷ ಜನಕ್ಕೆ 36 ಸಮಾಜಮುಖಿ ಕೆಲಸಗಳನ್ನ ಮಾಡೋಣ ಅಂತ ನಿರ್ಧರಿಸಿದೆ. ನಂದು ಆಕ್ಚುಲಿ 25ನೇ ತಾರೀಕು ಹುಟ್ಟಿದ ದಿನ ಇರೋದು. ನಾನು ಯಾವಾಗ ನಂದು ಹುಟ್ಟಿದ ದಿನ ಅಂತೀನಿ ಜಯಕುಮಾರ್ ಸರ್, ಹುಟ್ಟಿದ ಹಬ್ಬ ಅಲ್ಲ. ಯಾವ ಮನುಷ್ಯನ ಹುಟ್ಟು ನಿಜವಾಗ್ಲೂ ಸಾರ್ಥಕತೆಗೊಂಡು ಆ ಸಾರ್ಥಕತೆಯನ್ನು ಪಡೆದ 100 ಜನ ಬಂದು ಆಚರಿಸಿದಾಗ ಅದು ಹುಟ್ಟಿದ ಹಬ್ಬ. ನಂದು ಇದು ಹುಟ್ಟಿದ ದಿನ ಅಥವಾ ಜನ್ಮದಿನ. ನನ್ ನಿಜವಾಗ್ಲೂ ನನಗೆ ನಂಬಿಕೆ ಇದೆ, ನಂದು ಇನ್ನೊಂದು 10 ವರ್ಷಕ್ಕೂ 15 ವರ್ಷಕ್ಕೂ ಗ್ಯಾರಂಟಿ ಹುಟ್ಟಿದ ಹಬ್ಬ ಆಗ್ತದೆ. ಆ ಮಾರ್ಗದಲ್ಲಿ ನಾನು ಸಾಕ್ತೇನೆ. ಹಾಗಾಗಿ ಈ 36 ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಶುರು ಮಾಡಿದ್ವಿ. ಇವತ್ತು ಬೆಳಗ್ಗೆ ನೋಡಿ ಎಷ್ಟು ನನಗೆ ಸಂತೋಷ ಅಂದ್ರೆ, ನಾವು HIV ಪೀಡಿತ ಮಕ್ಕಳುಗಳ ಜೊತೆ ಇವತ್ತು ನಾವು ಏನೋ ಒಂದು ಡ್ರೈ ಫ್ರೂಟ್ಸ್ ನಮ್ಮ ಕೈಲೇನಾದ್ರು ಕೊಡೋದ್ರ ಮೂಲಕ ಶುರು ಮಾಡಿದ್ವಿ. ಅಂದ್ರೆ ಅದು ಪ್ರಕೃತಿಯ ಮಕ್ಕಳು ಅಲ್ಲಿದ್ದವರೆಲ್ಲ ಅವ್ರು ಮುಕ್ತ ಮನುಷ್ಯರು, ಅವ್ರಿಗೆ ಅಹಂ ಇಲ್ಲ, ಭೇದ ಇಲ್ಲ, ಅಲ್ಲಿ ಜಾತಿ ತಾರತಮ್ಯಗಳಿಲ್ಲ. ಅಲ್ಲಿ ಏನು ಜೀವ ಉಳಿಸ್ಕೋಬೇಕು, ಮುಂದೆ ಸಾಗ್ಬೇಕು ಅನ್ನೋದು ಅಷ್ಟೇ ಅವ್ರ ಗುರಿ. ಅಂಥವ್ರ ಜೊತೆ ನಾನು ಈ 36 ಹೆಜ್ಜೆಗಳಲ್ಲಿ ಮೊದಲನೇ ಹೆಜ್ಜೆ ಮಾಡಿದ್ದು. ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕರ್ ಅವರು ವಿನಯ್ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ವಿನಯ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಎಂ.ವಿ. ಧರಣೇಂದ್ರಯ್ಯ, ಜಿ. ಮಹಾಂತಪ್ಪ, ಗೊರವಾಲೆ ಶಿವಣ್ಣ, ಹಿರಿಯ ಪತ್ರಕರ್ತರಾದ ಬಸವೇಗೌಡ, ಕೆ. ವಿದ್ಯಾಮಂಜುನಾಥ್, ಎಂ.ಆರ್. ಮಂಜುನಾಥ್, ಡಾ. ಮಲ್ಲಿಕಾರ್ಜುನಯ್ಯ, ಗೊರವಾಲೆ ರುದ್ರಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯದ ಹೃದಯ ಭಾಗದ ವಿದ್ಯಾನಗರದಲ್ಲಿರುವ ಶ್ರೀ ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಥೋತ್ಸವ ಅದ್ದೂರಿ ಮತ್ತು ವಿಜೃಂಭಣೆಯಿಂದ ನಡೆಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಶಾಂತಕುಮಾರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ನೇತೃತ್ವದಲ್ಲಿ ಇಡೀ ದಿನ ಪೂಜಾ ಕೈಂಕರ್ಯಗಳು ನಡೆದವು. ಉತ್ಸವದ ಅಂಗವಾಗಿ ಅನ್ನಪೂರ್ಣೇಶ್ವರಿ ದೇವಿಗೆ ವಿವಿಧ ಬಗೆಯ ಹೂವಿನ ಅಲಂಕಾರ ಮತ್ತು ಹಣ್ಣು ಹಂಪಲುಗಳಿಂದ ಭವ್ಯ ರೀತಿಯಲ್ಲಿ ಶೃಂಗಾರ ಮಾಡಲಾಗಿತ್ತು. ಮುಂಜಾನೆ ಮುತ್ತೈದೆ ಪೂಜೆಯ ನಂತರ ಮಹಿಳೆಯರಿಂದ ದೇವಿಯ ಉತ್ಸವ ಆರಂಭವಾಯಿತು. ಜೊತೆಗೆ ಗಣ್ಯರು ರಥಕ್ಕೆ ಚಾಲನೆ ನೀಡಿದರು. ವಿದ್ವಾನ್ ಶ್ರೀ ರಾಘವ ತಂಡದವರಿಂದ ಸ್ಯಾಕ್ಸೋಫೋನ್ ಹಾಗೂ ನಾದಸ್ವರ ಗಮನ ಸೆಳೆಯಿತು. ಪೆನ್ಪೋಳಿಕ, ಸಿಂಗಾರಿ ಮೇಳಂ, ಮಹಿಳೆಯರ ಕಂಠವಾದ್ಯ ಆಕರ್ಷಕವಾಗಿತ್ತು. ನಾವು ರೂಮ್ ಕೇಳಿದ್ರೆ ನಾವು ಏನೇನೋ ಅರ್ಥ ಮಾಡ್ಕೊತಾರೆ. ಮಂಗಟಿಡಿಂ, ಕೂತುಪರಂಬಿ, ಕಣ್ಣೂರ್, ಕೇರಳ ವಾದ್ಯದೊಂದಿಗೆ ಮೆರವಣಿಗೆ ಹೊರಟಿತು. ಖ್ಯಾತ ಚಿತ್ರನಟ ಶಂಕರ್ ಅಶ್ವಥ್ ದಂಪತಿಗಳು ರಥಕ್ಕೆ ಚಾಲನೆ ನೀಡಿದರು. ರಥವು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದಂಥ ಪಂಪಶ್ರೀ, ಮನ್ಮೂರ್ ಮಾಜಿ ನಿರ್ದೇಶಕರು ಹಾಗೂ ಸಮಾಜ ಸೇವಕರಾದಂಥ ಪಟೇಲ್ ಹಾಗೂ ಅರುಣ್ ಕುಮಾರ್ ಅವರು ಕೂಡ ಭಾಗವಹಿಸಿದರು. ಇದರ ಜೊತೆಗೆ ಅನೇಕ ಗಣ್ಯರು ಕೂಡ ಸಮಾರಂಭದಲ್ಲಿ ಭಾಗಿಯಾಗಿದ್ದರು.
ಕೃಷ್ಣರಾಧ ವೇಷದೊಂದಿಗೆ ಮಡಿಕವಡಿ ಕಾರ್ಯಕ್ರಮ ಕೂಡ ವಿಶೇಷವಾಗಿ ದೇವಾಲಯದ ಆವರಣದಲ್ಲಿ ನಡೆಯಿತು. ಮಹಿಳೆಯರಿಗೆ ಮಡಲಕ್ಕೆ ತುಂಬುವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ವಿಶೇಷವಾಗಿ ನಡೆಯಿತು. ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಊರ ಹಬ್ಬದಂದು ಕಬಡ್ಡಿ ಕ್ರೀಡೆ. ಗ್ರಾಮೀಣ ಕ್ರೀಡೆಗೆ ಆದ್ಯತೆ ಕೊಟ್ಟ ಗ್ರಾಮಸ್ಥರು ಮತ್ತು ಯುವಕರು. ಗ್ರಾಮದಲ್ಲಿ ಗ್ರಾಮ ದೇವತೆಯ ಮಾರಿ ಹಬ್ಬದ ಹಿನ್ನೆಲೆ. ಹೌದು, ಗೂಳಘಟ್ಟ ಗ್ರಾಮದಲ್ಲಿ ಕಬಡ್ಡಿ ಕ್ರೀಡೆ ಆಯೋಜನೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗೂಳಘಟ್ಟದಲ್ಲಿ ಈ ಒಂದು ಕ್ರೀಡೆ ಯಶಸ್ವಿಯಾಗಿ ನಡೆದಿದೆ. ಒಂದೊಂದು ಬೆಳಕಿನ ಕಬಡ್ಡಿ ಆಯೋಜನೆ ಸಂಭ್ರಮಿಸಿದ ಗ್ರಾಮಸ್ಥರು. ಇದೇ ವೇಳೆ ಪರಿಸರ ಪ್ರೇಮಿ ಸಾಲುಮರದ ನಾಗರಾಜರವರನ್ನ ಗ್ರಾಮಸ್ಥರು ಆತ್ಮೀಯವಾಗಿ ಸನ್ಮಾನಿಸಿದರು. ಬರೀ ಹಿಂಗೆ ಅಲ್ಲಿ ಹೇಳ್ಬೇಕು ಪ್ಲೇಯರ್ಸ್ಗೆ. ಬರೀ ಹಿಂಗೆ ಅಲ್ಲಿ ಹೇಳ್ಬೇಕು ಪ್ಲೇಯರ್ಸ್ಗೆ. ಯುವ ಪೀಳಿಗೆಗೆ ಪರಿಸರದ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಗಿಡಗಳನ್ನು ವಿತರಣೆ ಮಾಡಲಾಯಿತು. ಅಖಾಡಕ್ಕಿಳಿದು ಯುವಕರು ತೊಡೆತಟ್ಟಿ ಕಬಡ್ಡಿ ಆಟ ಆಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಯುವಕ ಮಿತ್ರರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮಾರ್ಚ್ 6, 2026 ಶುಕ್ರವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆಗೆ MDP ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಶಾಂತಿಯುತ ಪ್ರತಿಭಟನೆ ಮಾಡಲು ಮನವಿ ಮಾಡಿದ್ದಾರೆ. ಸರ್ಕಾರ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ರಾಜ್ಯದ ಪ್ರತಿ ಜಿಲ್ಲೆಗಳಿಂದಲೂ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು, ಮಂಡ್ಯ ಜಿಲ್ಲೆಯಿಂದಲೂ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂತ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ MS ಯತಿರಾಜು ಮನವಿ ಮಾಡಿದ್ದಾರೆ. ವಿನಂತಿಸಿಕೊಳ್ಳೋದೇನೆಂದರೆ ದಿನಾಂಕ 6/3/26 ಶುಕ್ರವಾರದಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ. ಈ ಸಮ್ಮೇಳನ ಇದು ಗುತ್ತಿಗೆದಾರರದ ಪ್ರತಿಭಟನೆ ಏನು ವಿಷಯ ಅಂತೇನೆಂದರೆ, ನಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳೋ ಸಲುವಾಗಿ ಮೊದಲನೇದಾಗಿ LOC ಪ್ರಾಬ್ಲಮ್ ಆಗಿರೋದ್ರಿಂದ MDP, ಆಮೇಲೆ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟು, ಆಮೇಲೆ ಇನ್ನಿತರ ವಿಷಯಗಳನ್ನು ಚರ್ಚಿಸಲು ಹಾಗೂ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಎಲ್ಲರೂ ದಯಮಾಡಿ ನಾವು ಎಲ್ಲ 7 ತಾಲೂಕುಗಳಿಗೆ ನಿರ್ದೇಶನ ನೀಡಿದ್ವಿ. ನಮ್ಮ ಆಡಳಿತ ಮಂಡಳಿಯಿಂದ 7 ತಾಲೂಕಿನ ಜವಾಬ್ದಾರಿ ಡೈರೆಕ್ಟರ್ಗಳು ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು 7 ತಾಲೂಕಿನಲ್ಲಿ ಸರಿಯಾಗಿ ಎಲ್ಲರೂ 10 ಗಂಟೆಗೆ ಫ್ರೀಡಂ ಪಾರ್ಕ್ ಹತ್ರ ಇರಬೇಕು. ಹಾಗೂ ಇಲ್ಲಿ ಸಿಟಿ ಗ್ರಾಮಾಂತರ ಗುತ್ತಿಗೆದಾರಗಳು PWD ಆಫೀಸಿಂದ 2 ಬಸ್ಸು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ದಯಮಾಡಿ ಬೆಳಿಗ್ಗೆ 7:30ಗೆ ಅಂದರೆ ದಿನಾಂಕ 6/3/26 ಶುಕ್ರವಾರ ಬೆಳಿಗ್ಗೆ 7:30ಗೆ ನಮ್ಮ PWD ಕಚೇರಿ ಆವರಣಕ್ಕೆ ಬರಬೇಕೆಂದು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ. ವಂದನೆಗಳು. MS ಯತಿರಾಜ್, ಜಿಲ್ಲಾ ಅಧ್ಯಕ್ಷರು. ಅಂದಾಜು ಎಷ್ಟು ಜನ ಹೋಗ್ತೀರಿ? ಅಂದಾಜು ನಾವೊಂದು ಮಂಡ್ಯದಿಂದ ಒಂದು 500 ಜನಕ್ಕೆ 500ರಿಂದ 600 ಜನ ವ್ಯವಸ್ಥೆ ಮಾಡಿದ್ದೀವಿ. 7 ತಾಲೂಕಿನಿಂದ 500ರಿಂದ 600 ಜನ ವ್ಯವಸ್ಥೆ ಮಾಡಿದ್ದೀವಿ. ಮುಂಚಿನ ಹೆಚ್ಚಿನಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ.
ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳಲ್ಲಿ ಮನವಿ, ಇದು ನೀವು ದಯಮಾಡಿ 6/3/2026 ಶುಕ್ರವಾರ 7 ಗಂಟೆಗೆ PWD ಆವರಣಕ್ಕೆ ಮತ್ತು ತಾವು ವೈಯಕ್ತಿಕವಾಗಿ ಬರುವಂಥವ್ರು ತಮ್ಮ ವೆಹಿಕಲ್ನಲ್ಲಿ ನೀವು ಬೆಂಗಳೂರು ಫ್ರೀಡಮ್ ಪಾರ್ಕ್ಗೆ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕೆಂದರೆ ಇದು ಯಾರೋ ಅವ್ರ ಕರಲ್ಲ ಇವ್ರ ಕರೆಯಿಲ್ಲ ಅಂತ ಯಾರದೇ ಆದ ಇಂಡಿವಿಜುವಲ್ ಫಂಕ್ಷನ್ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮಗಳು. ನೀವು ಎಷ್ಟು ಈಗ ಗುತ್ತಿಗೆದಾರ ಹೊಂದಿದ್ದಾನೆ ಅನ್ನೋದು ಇಡೀ ರಾಜ್ಯದಾದ್ಯಂತ ಎಲ್ಲರಿಗೂ ಗೊತ್ತಿದೆ. ಏನು ಸಮಸ್ಯೆ ಮೇನ್ ಆಗಿ ಅಂತಂದರೆ MDP ಇರ್ಬೋದು, ನಮ್ಮದು ಅಲ್ಲದ ಹೊರೆನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. MDP ಇರ್ಬೋದು, ಕಾಂಟ್ರಾಕ್ಟ್ ಮೇಂಟ್ ಇರ್ಬೋದು, ಮತ್ತು ಸರಿಯಾದ ಅವಧಿಗೆ ಸರಿಯಾದ ಸಮಯಕ್ಕೆ ನಮಗೆ ನಾವು ಗೆದ್ದಂಥ ಕೂಲಿ ಹಣ, ನಾವು ಹಾಕಿದ ಬಂಡವಾಳನ ಹಾಕಿ ಇದು ಗೆದ್ದಂಥ ಕೂಲಿ ಕೂಡ ಕೊಡ್ದೇನೆ ಇವತ್ತು ನಮ್ಮನ್ನ ಇಷ್ಟೊಂದು ಗೋಳುಗೊತ್ತಾ ಇದ್ದಾರೆ. ಇದಕ್ಕೆ ನಾವು ಏನು ನಮ್ಮ ಶಕ್ತಿ, ನಾವು ಅಳಲನ್ನ ತೋಡ್ಕೋಬೇಕು. ನಾವು ಅವ್ರ ಮನಸ್ಸನ್ನ ಕರಗಿಸಿ ನಾವು ಯಾವ್ದು ಹೋರಾಟ ಬಡದಾಟಗಳಿಲ್ಲ. ನಾವು ಶಾಂತಿಯುತವಾಗಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ನೋವನ್ನು ಆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿರ್ಬೋದು, ಇಲಾಖೆ ಸಚಿವರಿರ್ಬೋದು, ಅವ್ರಿಗೆ ನಾವು ಮನ ಮುಟ್ಟಿಸಿ ಅವ್ರಿಗೆ ಮನ ಮಿಡಿಯುವಂತೆ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸುವಂತೆ ಮಾಡಲಿ ಅಂತ ಹೇಳಿ ನಾವು ಇಡೀ ರಾಜ್ಯದ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರಂತ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಬಂದು ಬೆಂಗಳೂರಿಗೆ ಪ್ರತಿಭಟನೆ ನಮ್ಮ ಅಧ್ಯಕ್ಷರು ಕೈ ಜೋಡಿಸಿ, ನಮ್ಮ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಕೈ ಜೋಡಿಸಿ ಈ ಬೃಹತ್ ಯಶಸ್ವಿ ಬೃಹತ್ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಕೈ ಮುಗಿದು ಮನವಿ ಕೇಳ್ಕೊತೀನಿ. ನಾನು ರವೀಂದ್ರ, ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮಂಡ್ಯ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಸಿದ್ದೇಗೌಡ, ಕೆ ರವೀಂದ್ರ, ಸುನಿಲ್ ಬಾಬು, MT ರಾಜು, ನವೀನ್ ಕುಮಾರ್, ಚೆನ್ನೇಗೌಡ ಸೇರಿದಂತೆ ಇತರರು ಭಾಗವಹಿಸಿದರು. ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ವತಿಯಿಂದ ಮುದ್ರಣ ರಂಗದ ಪಿತಾಮಹ ಜೊಹಾನ್ಸ್ ಗುಟೆನ್ಬರ್ಗ್ ಅವರ ನೆನಪಿನಲ್ಲಿ ಫೆಬ್ರವರಿ 24ರಂದು ಬೆಳಗ್ಗೆ 10:30 ಗಂಟೆಗೆ ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮುದ್ರಣಕಾರರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಸಂಘದ ಅಧ್ಯಕ್ಷ J. ಲಕ್ಷ್ಮೀನಾರಾಯಣ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿನ್ನದ ಕೆಲಸ ಮಾಡುತ್ತಿದ್ದ ಜೊಹಾನ್ಸ್ ಗುಟೆನ್ಬರ್ಗ್ ಅವರು ಬೈಬಲ್ನ ಪ್ರತಿಗಳನ್ನು ಇತರರಿಗೆ ಒದಗಿಸುವ ಉದ್ದೇಶದಿಂದ ಕಬ್ಬಿಣದಿಂದ ಮುದ್ರಣದ ಅಚ್ಚುಗಳನ್ನು ತಯಾರಿಸಿ ಒಂದು ರೂಪ ಕೊಟ್ಟು ಮುದ್ರಣ ಮಾಡುವ ವಿಧಾನ ಕಂಡುಹಿಡಿದರು ಅಂತ ಹೇಳಿದರು. ಕಾರ್ಯಕ್ರಮವನ್ನು ಶಾಸಕ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು, ಸಂಘದ ಅಧ್ಯಕ್ಷ G. ಲಕ್ಷ್ಮೀನಾರಾಯಣ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ SP ಡಾಕ್ಟರ್ ವಿ. ಶೋಭಾರಾಣಿ, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ, ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದ ಉಪಸಂಚಾಲಕ ಸತೀಶ್, ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಕಾರ್ಯಾಧ್ಯಕ್ಷರಾದ MS ಶಿವಪ್ರಕಾಶ್ ಭಾಗವಹಿಸುವರು ಅಂತ ಹೇಳಿದರು. ಇದೇ ವೇಳೆ ಹಿರಿಯ ಮುದ್ರಣಕಾರ MA ಗಿರೀಶ್, ಅಂಗವಿಕಲ ಮುದ್ರಣಕಾರ ಮುಕುಂದರಾವ್ ಅವರನ್ನು ಅಭಿನಂದಿಸಲಾಗುವುದು ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಕಾರ್ಯದರ್ಶಿ ರವೀಂದ್ರ ಅವರು ನಾವು ಈ ಒಂದು ಭಾಗವಹಿಸಿದ್ದೇವೆ. ಏನಂದರೆ ನಮ್ಮ ಮುದ್ರಣ 14ನೇ ಶತಮಾನದಲ್ಲಿ ಜೊಹಾನ್ಸ್ ಗುಟೆನ್ಬರ್ಗ್ ಅವರು ಒಂದು ಮುದ್ರಣದ ಪಿತಾಮಹ ಅಂತ. ಅವರು ಈ ಬೈಬಲನ್ನು ಪ್ರಿಂಟ್ ಮಾಡೋಕ್ಕೋಸ್ಕರ ಒಂದು ಮುದ್ರಣ ರಂಗನ ಒಂದು ಕಂಡುಹಿಡಿಬೇಕು, ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರು, ಅದು ಯಾವುದೇ ರೀತಿ ಸರಿ ಹೋಗ್ತಿರಲಿಲ್ಲ. ಆ ನಡುವೆ ಅವರು ಸಂಶೋಧನೆ ಮಾಡಿ ಒಂದು ಮುದ್ರಣ ರಂಗದಲ್ಲಿ ಒಂದು ಲೋಹಗಳಿಂದ ಅಕ್ಷರಗಳನ್ನು ಮಾಡಿ, ಆಮೇಲೆ ಕೆಲವು ಎಣ್ಣೆಗಳು ಮತ್ತು ಅದಕ್ಕೆ ಬಣ್ಣಗಳನ್ನು ಉಪಯೋಗಿಸಿ ಇಂಕ್ ಮಾಡಿ ಒಂದು ಕಾಗದದ ಮೇಲೆ ಅದನ್ನು ಲೇಪನ ಮಾಡಿ ಸುಮಾರು ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮಾಡಿ ಅವರು ಒಂದು ಮುದ್ರಣ ರಂಗವನ್ನು 14ನೇ ಶತಮಾನದಲ್ಲಿ ಕಂಡುಹಿಡಿದರು. ಅದು ಏಷ್ಯಾದಲ್ಲಿ ಮುಂಚೆ ಇತ್ತು, ಆದರೆ ಅಂಥ ಪ್ರಚಲಿತವಾಗಿರಲಿಲ್ಲ. ಇವರು ಅದಕ್ಕೆ ಒಂದು ಮಾದರಿಯನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಕಂಡುಹಿಡಿದರು. 14ನೇ ಶತಮಾನದಲ್ಲಿ ಲೆಟರ್ ಪ್ರೆಸ್ ಅನ್ನೋದು ಬಂದು, ಹಾಗೆ ಸಂಶೋಧನೆಗಳು ಸುಮಾರು ಥರದ ಮಿಷಿನ್ಗಳು ಎಲ್ಲನೂ ಬಂದು, ಈ ಒಂದು ಪಿತಾಮಹರ ಹುಟ್ಟಿದ್ದು ಫೆಬ್ರವರಿ 24. ಅವರು ಜನ್ಮದಿನದ ಅನುಗುಣವಾಗಿ ನಾವು ಅದನ್ನು ವಿಶ್ವ ಮುದ್ರಣಕಾರರ ದಿನಾಚರಣೆ ಅಂತ ಪ್ರತಿ ವರ್ಷ ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ದಿನದಲ್ಲಿ ನಾವು ಮಂಡ್ಯ ಮುದ್ರಣಕಾರ ಸಂಘರು ಸಹ ಆ ದಿನದಲ್ಲಿ ನಾವು ಮುದ್ರಣಕಾರರ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಮುದ್ರಣ ರಂಗದಲ್ಲಿ ಯಾರು ಹೆಚ್ಚು ದಿವಸದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ, ಹಿರಿಯರು, ಅಂಥವರನ್ನು ನಾವು ಗುರುತಿಸಿ ಅವರಿಗೆ ಒಂದು ಅಭಿನಂದಿಸೋದು. ಹಾಗೆ ಮಂಡ್ಯದ ಕೆಲವು ಗಣ್ಯ ವ್ಯಕ್ತಿಗಳನ್ನು ಆ ಒಂದು ಸಭೆಗೆ ಕರೆದು ಅವರಿಗೆ ಅಭಿನಂದಿಸಿ ಅವರಿಂದ 2 ಹಿತನುಡಿಗಳನ್ನು ಕೇಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಈ ಸಾಲಿನಲ್ಲಿ ನಾಳೆ ಅಂದರೆ 24/2/2020 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಶಂಕರಗೌಡ ಶತಮಾನೋತ್ಸವದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೇವೆ. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ P. ರವಿಕುಮಾರ್ ಗೌಡರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ VG ಶೋಭಾರಾಣಿಯವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ ಅವರು, ಹಾಗೂ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಅಧ್ಯಕ್ಷರು ಕರ್ನಾಟಕ ಸಂಘ, ಮತ್ತು ಶ್ರೀ MS ಸತೀಶ್ ಅವರು, ಉಪಸಂಚಾಲಕರು ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ, ಹಾಗೂ ಶ್ರೀ MS ಶಿವಪ್ರಕಾಶ್ ಕಾರ್ಯಾಧ್ಯಕ್ಷರು ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘ ಇವರುಗಳು ಭಾಗವಹಿಸ್ತಾರೆ. ನಾವು ಅವತ್ತು ಅಭಿನಂದಿಸ್ತಾ ಇದ್ದೀವಿ. ಅಂದರೆ ನಮ್ಮ ಮಂಡ್ಯದಲ್ಲಿ ಒಂದು ಶಿವಗಿರಿ ಪ್ರಿಂಟರ್ಸ್ ಅಂತ ಮುಂಚೆ ಇತ್ತು, ಅದನ್ನು ನಡೆಸಿ ಅವರು ಆ ನಂತರದಲ್ಲಿ ಆ ಮುದ್ರಣವನ್ನು ಸ್ಥಗಿತಗೊಳಿಸಿ
ಅರಕೆರೆಯಲ್ಲಿ ಒಂದು ವೃದ್ಧಾಶ್ರಮ ಮಾಡಿದ್ದಾರೆ. ಕಸ್ತೂರಿಬಾ ಸಂಘ ಟ್ರಸ್ಟ್ ಅಂತ ಹೇಳಿ ಒಂದು ವೃದ್ಧಾಶ್ರಮದಲ್ಲಿ ಅವರು ಸೇವೆ ಸಲ್ಲಿಸಿ ವೃದ್ಧಾಶ್ರಮ ನಡೆಸ್ತಾರೆ ಅಂತ. ಅದಕ್ಕೋಸ್ಕರ ಅವರ ಮುದ್ರಣ ಕ್ಷೇತ್ರದಲ್ಲಿ ನೆಟ್ಟು ಅಲ್ಲಿ ಒಂದು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿ ಅವ್ರಿಗೆ AM ಗಿರೀಶ್ ಅಂತ ಅವರಿಗೆ ಒಂದು ಅಭಿನಂದನೆ ಮಾಡ್ತಾ ಇದೀವಿ. ಹಾಗೆ ನಮ್ಮ ಇನ್ನೊಬ್ಬರು ಮುದ್ರಣಕಾರರು JN ಮುಕುಂದರಾವ್ ಅಂತ, ಅವರು ಒಂದು ಕಾಲಿಲ್ಲ ಆದರೂ ಅದಕ್ಕೆ ಒಂದು ಕೃತಕ ಕಾಲ ಜೋಡಣೆ ಮಾಡಿಕೊಂಡು ಅವರು ನಮ್ಮ ಮುದ್ರಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಒಂದು ತಮ್ಮ ವೃತ್ತಿಯನ್ನು ಮಾಡ್ತಾರೆ. ಅವರಿಬ್ಬರನ್ನ ನಾವು ಇದು ಮಾಡ್ತಾ ಇದ್ವಿ. ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಮುದ್ರಣಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯುತ್ತೆ. ತಾವೆಲ್ಲ ಮುದ್ರಣ ಸಂಘ ರಂಗದಲ್ಲಿ ಒಡನಾಡಿಗಳು, ಅಂದರೆ ಪತ್ರಿಕಾ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮ ಮುದ್ರಣಕ್ಕೆ ಒಡನಾಡಿಗಳು, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮನ ತಮ್ಮ ಮಾಧ್ಯಮಗಳನ್ನು ಪ್ರಕಟಿಸಿ ನಮಗೆ ಇದು ಒಂದು ಸಭೆ ಯಶಸ್ವಿಯಾಗೊಳಿಸಬೇಕು ಅಂತ ನಾನು ಕೋರ್ಕೊಳ್ತಾ, ತಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಮುದ್ರಣಕಾರರು ಸಹ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಸತೀಶ್, ಕಾರ್ಯದರ್ಶಿ ರವೀಂದ್ರ ಇದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಲಾಯಿತು. ಸಂವಿಧಾನದ ಆಶಯದಂತೆ ಪರಿಶಿಷ್ಟರು ಮೀಸಲಾತಿ ಹಂಚಿಕೊಳ್ಳಲು ಒಳ ಮೀಸಲಾತಿ ವಿಧೇಯಕ ಮಸೂದೆಗೆ ರಾಜ್ಯಪಾಲರು ಕೂಡಲೇ ಅಂಕಿತ ಹಾಕಬೇಕು ಅಂತ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಮಾಡಿರುವಂತೆ ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ರವರು ಪರಿಶಿಷ್ಟ ಜಾತಿ ಮಾದಿಗ ಜನಾಂಗಕ್ಕೆ ಪ್ರವರ್ಗ ಎ ಮಾದಿಗ ಎಂದೇ ಜಾತಿ ದೃಢೀಕರಣ ಪತ್ರ ನೀಡಬೇಕು. ನೇರ ನೇಮಕಾತಿಯ ಜೊತೆಗೆ ಬಡ್ತಿ ಹಾಗೂ ಬ್ಯಾಕ್ಲಾಗ್ ಹಾಗೂ BDA ಮತ್ತು ಸರ್ಕಾರಿ ಗುತ್ತಿಗೆ ಸೇರಿದಂತೆ ಎಲ್ಲ ನೇಮಕಾತಿಯಲ್ಲೂ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದರು. ರಾಜಕೀಯ ಪಕ್ಷಗಳಿಗೆ ಹೇಳಿದಿಕ್ಕಾರ, ಮೀಸಲಾತಿ ನಮ್ಮ ಹಕ್ಕು, ಮಾದಿಗ ಸಂಘಟನೆಗಳ ಹೋರಾಟಕ್ಕೆ, ಮಾದಿಗ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಹೋರಾಟಕ್ಕೆ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ, ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ, ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ, ಒಳ ಮೀಸಲಾತಿ ಜಾರಿ ಮಾಡದೆ SCP TCSP ಅನುದಾನದಲ್ಲೂ 6.6 ಅನುಪಾತದಲ್ಲಿ ಹಂಚಿಕೆಯಾಗಬೇಕು ಹಾಗೂ ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು, ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯಲ್ಲೂ ರಾಜಕೀಯ ಒಳ ಮೀಸಲಾತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಆದಿಜಾಂಬವ ಅಭಿವೃದ್ಧಿ ನಿಗಮ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಗಳಿಗೆ ತಲಾ 2,000 ರೂಪಾಯಿ ಕೋಟಿ ಹಣ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೋರಿ ವಾಪಸ್ ಆಗ್ತಾರೆ. ಸ್ಪಷ್ಟನೆಯನ್ನು ಕೋರಿ ವಾಪಸ್ ಆಗ್ತಾ ಇದ್ದಂಗೆ ಕಳೆದ 30 ವರ್ಷಗಳಿಂದ ಆಂಧ್ರದಲ್ಲಿ ಯಾವತ್ತು ಜಾರಿ ಆಯಿತು ಒಳ ಮೀಸಲಾತಿ, ಅವತ್ತು ಹೈಕೋರ್ಟಲ್ಲಿ ಕೇಸ್ ಹಾಕ್ಸಿ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ಸಿ ಎಲ್ಲ ರೀತಿ ಸಂಪನ್ಮೂಲವನ್ನು ಕೊಟ್ಟಿದ್ದಂಥ ಮಹಾಶಯರು ರಾಜ್ಯಪಾಲರು ನೀವು ರಿಟರ್ನ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಂಗೆ ಇವರ ಜೊತೆ ಮತ್ತು ಇವ್ರು ಹೇಳ್ದಂಗೆ ದಿನ ಬಾಲಾಡ್ಲಾಡಿಸುವಂಥ ಕೆಲವ್ರನ್ನ ಎತ್ಕಟ್ಟಿ ಎಲ್ಲೋ ಒಂದು ಕಡೆ ಒಂದೊಂದು ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ, 2 ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಅದು 20 ಹುದ್ದೆಗಳಿದ್ರೆ ಒಂದು ಹುದ್ದೆ SCಗಳಿಗೆ ಹೋಗುತ್ತೆ. ಆ SCನಲ್ಲಿ ಏನು ಹೇಳುತ್ತೆ, ಯಾರು ಇಲ್ಲಿ ತುಳಿತಕ್ಕೆ ಒಳಗಾಗಿದ್ದಾನೆ, ಸಂಪೂರ್ಣವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾನೆ, ಅವನು ಕೊಡಬೇಕು ಅಂತೇಳಿ ಪ್ರವರ್ಗ ಎ ಮಾಡಿದ್ದಾರೆ. ಆ ಎ ವರ್ಗಕ್ಕೆ ಕೊಡಬೇಕು ಅಂತೇಳಿ ಪ್ರೊಸೀಜರ್ ಆಗಿದೆ, ಎಲ್ಲ ಆಗಿದೆ. ಅದನ್ನು ಎ ವರ್ಗಕ್ಕೆ ಕೊಡ್ತಾರೆ. 2 ಹುದ್ದೆ ಇದ್ರೆ ಬಿ ಕೊಡ್ತಾರೆ, 3 ಇದ್ರೆ ಒಂದು ಸಿ ಕೊಡ್ತಾರೆ. ನೇತೃತ್ವವನ್ನು NR ಚಂದ್ರಶೇಖರ್, ಕೃಷ್ಣ ಸೇರಿದಂತೆ ಅನೇಕರು ವಹಿಸಿದರು. ವೃದ್ಧಾಶ್ರಮವನ್ನು ತೆರೆದು ವಯೋವೃದ್ಧರ ಸೇವೆಯಲ್ಲಿ ಸಮಾಜ ಸೇವಕನ ಸಾರ್ಥಕತೆಯ ಕ್ಷಣ. ಆಸಕ್ತರು ಮತ್ತು ವೃದ್ಧರಿಗಾಗಿ ವೃದ್ಧಾಶ್ರಮ ತೆರೆದಂತಹ ಹೃದಯವಂತ ವ್ಯಕ್ತಿ. ಈ ಮಾನವೀಯ ಸೇವೆಯಲ್ಲಿ ಸಾರ್ಥಕತೆ ಕಾಣುತ್ತಿರುವ ಸಮಾಜ ಸೇವಕ ಜೈನ್ ನಾಗಣ್ಣವರ ಕುಟುಂಬಕ್ಕೆ ಮತ್ತು ಅವರ ಕಾರ್ಯಕ್ಕೆ ಸಮಾಜದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಅನಾಥಾಶ್ರಮದ ಮೂಲಕ ದುರ್ಬಲರ, ಅಂಗವಿಕಲರ, ವೃದ್ಧರ ರಕ್ಷಣೆಗೆ ನಾಗಣ್ಣ ನಿಂತಾಗಿದ್ದಾರೆ.
ಕೇರ್ಪೇಟೆ ಮತ್ತು ಚನ್ನರಾಯಪಟ್ಟಣದಲ್ಲಿ ಕಳೆದ 10 ವರ್ಷದಿಂದ ಸ್ವಂತ ಹಣದಲ್ಲಿ ವೃದ್ಧಾಶ್ರಮವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಮಾತೃಭೂಮಿ ಟ್ರಸ್ಟ್ ಹೆಸರಲ್ಲಿ ವೃದ್ಧಾಶ್ರಮವನ್ನು ತೆರೆದು ಸದ್ದಿಲ್ಲದೆ ಈ ವ್ಯಕ್ತಿ ಸಮಾಜ ಸೇವೆ ಮಾಡ್ತಿದ್ದಾರೆ. ಈ ಅನಾಥಾಶ್ರಮದಲ್ಲಿ ವೃದ್ಧರು, ಆಸಕ್ತರು, ಅಂಗವಿಕಲರಿಗೆ ಆಶ್ರಯ, ಅನ್ನಾಹಾರ ನೀಡಿ ಮಾನವೀಯತೆ ಮೆರೆತಿದ್ದಾರೆ. ತಮಗೆ ಬರ್ತಿದ್ದ ಸಂಬಳದ ಜೊತೆ ದಾನಿಗಳ ನೆರವಿನಿಂದ ಇದುವರೆಗೆ 2 ಕಡೆ ಅನಾಥ ಇದನ್ನು ನಿರ್ವಹಣೆ ಮಾಡ್ತಿದ್ದಾರೆ. ನಾವು ಒಮ್ಮೆ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ಮಾತೃಭೂಮಿ ವೃದ್ಧಾಶ್ರಮ ನಮಗೆ ಕಣ್ಣು ಬೀಳ್ತು. ಆ ದಿವಸ ಒಳಗಡೆ ಬಂದು ನೋಡಿದಾಗ ತುಂಬ ನನ್ನ ಹೃದಯ ಮಿಡಿತು. ಇಂಥವ್ರಿಗೆ ಅನ್ನ ಹಾಕೋದ್ರಿಂದ ನಮಗೆ ದೇವರು ಎಲ್ಲೋ ಒಂದು ಕಡೆ ಕರುಣಿಸ್ತಾನೆ. ಇಂಥವ್ರಿಗೆ ಸಹಾಯ ಮಾಡಬೇಕು. ಪಾಪ ನಾಗಣ್ಣ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ, ಅವರು ತುಂಬ ದಿನದಿಂದ ಈ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಭಾಳ ಕಷ್ಟದಿಂದ ನಡೆಸ್ತಾ ಇದ್ದಾರೆ. ಇದು ಸರ್ಕಾರದಿಂದಲೂ ಕೂಡ ಅವ್ರಿಗೆ ಯಾವುದೇ ನೆರವಿಲ್ಲ. ಈ ಸಾರ್ವಜನಿಕರು ಇದಕ್ಕೆ ನೆರವು ಮಾಡಿ ಒಂದು ದಿವಸ ಅನ್ನದಾನವನ್ನು ಏರ್ಪಾಡು ಮಾಡಿ ಇಲ್ಲಿ ಸಹಾಯ ಮಾಡಿದ್ರೆ, ಅಥವಾ ಯಾವುದಾದ್ರು ಹಣಕಾಸಿನ ಒಂದು ಮೂಲಕ ಸಹಾಯ ಮಾಡಿದ್ರು ಕೂಡ ಅವ್ರಿಗೆ ತುಂಬ ಸಹಾಯ ಆಗ್ತದೆ. ಈ ವೃದ್ಧಾಶ್ರಮಕ್ಕೆ ಅವರೇ ಸ್ವಂತ ಬಾಡಿಗೆ ಕಟ್ಟಿಕೊಂಡು ಈ ವೃದ್ಧಾಶ್ರಮ ನಡೆಸ್ತಾ ಇರೋದವರು. ನಾವು ಒಂದು ದಿನದ ಒಂದು ಸಹಾಯವನ್ನು ನಮ್ಮ ಕೈಲಾದಷ್ಟು ಮಾಡಿದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡಿದಂಥ ಆಗುತ್ತದೆ. ಇದು ಕೇರ್ಪೇಟೆ ತಾಲೂಕು ಸಾದ್ಗೋನಹಳ್ಳಿ ಎಂಬ ಗ್ರಾಮದಲ್ಲಿ ಇರುವಂಥ ಒಂದು ವೃದ್ಧಾಶ್ರಮ, ಮಾತೃಭೂಮಿ ವೃದ್ಧಾಶ್ರಮ ಅಂತ. ಇದೀಗ ನಾಗಣ್ಣ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿದ್ದು ಅನಾಥಾಶ್ರಮ ನಡೆಸಲು ಆರ್ಥಿಕ ಸಂಕಷ್ಟ ಎದುರಾಗಿದೆ. ತಮ್ಮ ಈ ಸಾಮಾಜಿಕ ಸೇವೆ ಮುಂದುವರಿಸಲು ದಾನಿಗಳ ಮತ್ತು ಸರ್ಕಾರದ ನೆರವನ್ನು ನಾಗಣ್ಣ ಬಯಸಿದ್ದಾರೆ. ಜೊತೆಗೆ ಮನವಿ ಮಾಡಿದ್ದಾರೆ. ಅನಾಥಾಶ್ರಮಕ್ಕೆ ಜಾಗ ಸೇರಿದಂತೆ ಇಲ್ಲಿರುವ ನಿರ್ವಹಣೆಗೆ ಸರ್ಕಾರದ ಅನುದಾನಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ. ನನಗೆ 2 ಕಾಲು ಆಪ್ರೇಷನ್ ಆಗಿ ಡಯಾಬಿಟಿಕ್ ಫುಟ್ ಆಪ್ರೇಷನ್ ಆಗಿರೋದ್ರಿಂದ ನೋಡ್ಕೊಳ್ಳೋಕೆ ಯಾರೂ ಇಲ್ದಲ್ಲೇ ಇರೋದ್ರಿಂದ ಇಲ್ಲಿ ಬಂದು ಆಶ್ರಮಕ್ಕೆ ಸೇರಿಕೊಂಡೆ. ರೈತರುಗಳ ಮುಖಾಂತರ ಇಲ್ಲಿ ಆಶ್ರಮಕ್ಕೆ ಬಂದು ಸುಮಾರು 4 ತಿಂಗಳಾಯಿತು. ಉಚಿತವಾಗಿ ಊಟ, ವಸತಿ ಎಲ್ಲ ಕೊಡ್ತಾರೆ. ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ನೋಡ್ಕೋತಾರೆ. ಅದರಲ್ಲೇನು ಎರಡು ಮಾತಿಲ್ಲ. ಆಶ್ರಮದ ಒಂದೇ ಒಂದು ಏನಪ್ಪ ಅಂದರೆ, ನಾವೀಗ ಆಶ್ರಮ ಇರೋದು ಒಂದು ಬಾಡಿಗೆ ನೆಲದಲ್ಲಿ. ಈಗ ಮಾಲೀಕರು ಬಾಡಿಗೆ ಇದನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಸಮಸ್ಯೆ. ಇಲ್ಲಿ ಸುಮಾರು 70 ಜನ ಇದ್ದೀವಿ. 70 ಜನ ಈಗ ಇವರೇನಾದ್ರು ಬಿಡಿಸಿದ್ರೆ 3 ತಿಂಗಳು ವಾಯ್ದೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಅದೊಂದು ಸಮಸ್ಯೆ ಇದೆ. ಇನ್ನು ಬಾಕಿ ರೀತಿಯಲ್ಲಿ ಎಲ್ಲರೂ ವಯಸ್ಸಾಗಿರೋರ್ಗಿರ್ಬೋದು, ಮಕ್ಕಳುಗಳಿರ್ಬೋದು, ಮಧ್ಯ ವಯಸ್ಕರಿರ್ಬೋದು, ಎಲ್ಲರಿಗೂ ಊಟದ ವ್ಯವಸ್ಥೆ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ. ಸಾಕಷ್ಟು ಲೋಕಲ್ ಜನಗಳಿಗೆ ಚೆನ್ನಾಗಿ ಪರಿಚಯ ಇರೋದ್ರಿಂದ ವಾರದಲ್ಲಿ ಒಂದು 5 ದಿನ ಅವರು ದಾನ ಮಾಡ್ತಾರೆ. ನಮಗೆ ಸರ್ಕಾರದಿಂದ ಯಾವ ಸವಲತ್ತುಗಳು ಇಲ್ಲಿ ತನಕ ಬಂದಿಲ್ಲ. ಉದಾಹರಣೆಗೆ ಈಗ ಬಾಬಾ ಆಮ್ಟೆ ಅವರು ಇದು ನಾಗ್ಪುರಲ್ಲಿ ಶುರು ಮಾಡಿದ್ದಾರೆ, ಆನಂದ್ವಾನ್ ಅಂತ. 600 ಎಕರೆ ಜಮೀನಲ್ಲಿ ಮಾಡೆಲ್ ವಿಲೇಜ್ ಅಂತ ಮಾಡಿದ್ದಾರೆ. ಎಲ್ಲ ಪೊಲಿಟಿಷಿಯನ್ಸು, ಆರ್ಟಿಸ್ಟ್ಗಳು, ಲತಾ ಮಂಗೇಶ್ಕರಿಂದ ಹಿಡಿದು ನಾನಾ ಪಾಟೇಕರಿಂದ ಹಿಡಿದು ಎಲ್ಲರೂ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಶ್ರೀಮಂತರುಗಳು, ಇಷ್ಟು ಒಳ್ಳೊಳ್ಳೆ ಪೊಲಿಟಿಷಿಯನ್ಸು, ಇಷ್ಟು ಜನ ಇದ್ದರೂ ಕೂಡ ಯಾಕೆ ಮಾಡ್ತಿಲ್ಲ? ಮಾಡ್ಬೋದಲ್ಲ. ಅದೇ ನಮ್ಮ ನೋವಿನ ಸಂಗತಿ. ಈಗ ಸರ್ಕಾರದವ್ರು ಎಲ್ಲ ಥರದ್ದು, ಈಗ ನಮ್ಮಲ್ಲೂ ನಾಗಣ್ಣ ಜೈನ್ ಅಂದ್ಬಿಟ್ಟು ಅವರೊಂದು KPS ಶಾಲೆ ಮಾದರಿ ತೆಗಿಬೇಕು ಅಂತಿದ್ದಾರೆ. ಅವರು ರೆವಿನ್ಯೂ ಡಿಪಾರ್ಟ್ಮೆಂಟೆಲ್ಲ ಇದ್ದ ಅವ್ರಿಗೆ ಜಮೀನು ಹುಡ್ಕೋಕ್ಕಾಗಿಲ್ಲ, ಸರ್ವಿಸ್ನಲ್ಲಿದ್ದು. ಇನ್ನು ಯಾರಿಗೆ ಜಮೀನು ಸಿಗುತ್ತೆ? ಇನ್ನು ಸಾಮಾನ್ಯ ಜನಗಳ ಗತಿ ಏನು? ನಮಗೆ ಅಟ್ಲೀಸ್ಟ್ ಒಂದು ಸ್ವಂತ ಜಾಗ ಕೊಟ್ಟರೆ ಏನಾದ್ರು ಮಾಡ್ಬೋದು. ಇದು ಹಿಂದೆ ಶಾಲೆ ಇದ್ದಿದ್ದನ್ನು ಬಾಡಿಗೆಗೆ ತೊಗೊಂಡು ಈಗಿನ 3 ತಿಂಗಳಲ್ಲಿ ಖಾಲಿ ಮಾಡಬೇಕು. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ ಇದೆ. ಅದೊಂದು ಬಿಟ್ಟರೆ ಇನ್ನು ಆಶ್ರಮದ ಬಗ್ಗೆ ಮಾತಾಡೋಂಗಿಲ್ಲ. ಸವಲತ್ತುಗಳೆಲ್ಲ ಚೆನ್ನಾಗಿದೆ, ನೀರಿನ ಅವಕಾಶ ಚೆನ್ನಾಗಿದೆ. ಸರ್ಕಾರದ ಯಾವ ಸವಲತ್ತುಗಳು ಸಿಗ್ತಿಲ್ಲ. ಅದಕ್ಕೆ ಸಾಕಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ. ಅದ್ರ ಜೊತೆಗೂ ಕೂಡ ಎಲ್ಲರಿಗೂ ಬರೋ ಅಷ್ಟೊತ್ತಿಗೆ ನಮ್ಗೆ ಸೋರೆ ಹೋಗಿರುತ್ತೆ. ಮೇಲಿಂದ ಕೆಳಗಡೆ ಬರೋ ಅಷ್ಟೊತ್ತಿಗೆ ಸೋರಿಕೆ ಆಗಿ ₹1 ನಮ್ಗೆ ಸಿಗೋದೇ 20 ಪೈಸೆ. ಅಷ್ಟೆಲ್ಲ ಪ್ಯಾರಾಮೀಟ್ರ್ ಫಾಲೋ ಮಾಡಿದ್ರು ಕೂಡ. ಸೊ ಅಟ್ಲೀಸ್ಟು ಯಾರು ಇಲ್ಲಿ ಲೋಕಲ್ ಜನ ಮುಂದೆ ಬಂದು ಒಂದು ಜಮೀನು, 10 ಕುಂಟೆನೋ 1 ಎಕರೆನೋ ಜಮೀನು ಕೊಟ್ಟರೆ ನಮ್ಮ ಆಶ್ರಮಕ್ಕೆ ಒಂದು ಅನುಕೂಲ ಆಗುತ್ತೆ. ಇವರು 2 ಆಶ್ರಮ ನಡೆಸ್ತಾರೆ, ಇಲ್ಲಿ ಮತ್ತು ಚನ್ನರಾಯಪಟ್ಟಣ. 2ರಿಂದ ಸೇರಿ ಸುಮಾರು ಒಂದು 150 ಜನ ಇದ್ದಾರೆ. 150 ಜನಕ್ಕೆ ಖರ್ಚು ಎಷ್ಟು ಬರುತ್ತೆ ದಿನಕ್ಕೆ ಲೆಕ್ಕ ಹಾಕಿ. ಅವ್ರಿಗೇನು ಯಾವ ಥರದ್ದು ಆದಾಯ ಇಲ್ಲ. ಎಲ್ಲ ದಾನಿಗಳ ಮೇಲೆ ಡಿಪೆಂಡು. ಅವರು ಸರ್ವಿಸಲ್ಲಿದ್ದಾಗ ಅವ್ರ ಸಂಬಳದಲ್ಲೆಲ್ಲ ಸಾಕಷ್ಟು ಹಾಕಿದ್ದಾರೆ. ಈಗ ಅವರು ನಿವೃತ್ತಿ ಆಗಿದೆ. ನೆಕ್ಸ್ಟ್ ಹಂಗೆ ಅಲ್ಲೂ ಅಷ್ಟೇ, ಅಲ್ಲೂ ಬಾಡಿಗೆ, ಅಲ್ಲೂ ಈಗ ಬಿಡಿ ಅಂತ ಕೂತಿದ್ದಾರೆ. ಇಲ್ಲಿ ಲೋಕಲ್ಲು ಪೊಲಿಟಿಷಿಯನ್ಸು, ರಾಜಕಾರಣಿಗಳಾಗಿರ್ಬೋದು ಅಥವಾ ಶ್ರೀಮಂತರುಗಳು ಯಾರು ದೊಡ್ಡ ಮನಸ್ಸು ಮಾಡಿ ಸರ್ಕಾರಿ ಸೇವೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ನಾಗಣ್ಣರಿಂದ ಇದುವರೆಗೆ ಅನಾಥರ ಸೇವೆ ನಡೆದಿದೆ. ಸದ್ಯ ಕೆಲ ದಾನಿಗಳ ನೆರವಿನಿಂದ ಅನಾಥಾಶ್ರಮಕ್ಕೆ ಕೆಲವು ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ಇನ್ನುಳಿದ ದಿನಗಳಲ್ಲಿ ಇವರಿಗೆ ಊಟದ ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅನಾಥಾಶ್ರಮಕ್ಕೆ ನೆರವು ನೀಡುವಂತೆ ಸಮಾಜ ಸೇವಕ ಜೈನ್ ನಾಗಣ್ಣ ಮನವಿ ಮಾಡಿದ್ದಾರೆ. ಬಾಚಳಿಯಿಂದ ದಿನೇಶ್ ಅವರು ದೇವರ ಉತ್ಸವವನ್ನು ಮಾಡಿದರು. ಪ್ರಸಾದ ಮಿಕ್ಕಿತ್ತು. ಕೆರೆ ಸುರಿಯೋದು ಬದಲು
ಅನಾಥಾಶ್ರಮ ಕೊಟ್ಟರೆ ಹೊಸಿ ಇದಾಯ್ತದೆ ಅಂದ್ಬಿಟ್ಟು ಬಡವರಿಗೆಲ್ಲ ಅನುಕೂಲ ಆಯ್ತದೆ ಅಂತ ಅಂದ್ಬಿಟ್ಟು ತಂದು ಅನಾಥಾಶ್ರಮಕ್ಕೆ ಫೋನ್ ಮಾಡಿ ನಾವು ನಂಬರ್ ತಗೊಂಡು ಫೋನ್ ಮಾಡಿ ಸರ್ ತರಲ್ಲ ಅಷ್ಟು ಪ್ರಸಾದ ಇದೆ ಅಂತ ಅವ್ರು ತಗೊಬನ್ನಿ ಅಂತ ಅಂದರು. ತಂದು ಕೊಟ್ಟಿದ್ದೀವಿ. ಯಾರೇ ಆಗಲಿ ಒಂದು ಫಂಕ್ಷನ್ ಮಾಡಲಿ ಏನೇ ಮಾಡಲಿ ಅನಾಥಾಶ್ರಮಕ್ಕೆ ತಂದು ಕೊಡಿ ಅಂತ ಹೇಳ್ತಾನೆ. ಎಲ್ಲೆಲ್ಲ ಹೋಗಿ ಬರ್ತಡೇ ಮಾಡ್ಕೊಡ್ತೀರಿ, ಇದು ಮಾಡ್ತೀರಿ, ಗ್ರ್ಯಾಂಡಾಗಿ ಮಾಡ್ಕೊಡ್ತೀರಿ. ಆ ಗ್ರ್ಯಾಂಡಾಗಿ ಮಾಡೋದ ಈ ಅನಾಥಾಶ್ರಮಕ್ಕೆ ತಂದು ಕೊಟ್ಟರೆ ಎಷ್ಟೋ ಜನ ನಮಗೆ ಕೊಟ್ಟರು ಅಂತ ಅವ್ರಿಗೆ ಪುಣ್ಯ ಬರ್ತದೆ. ದಯವಿಟ್ಟು ಯಾರೂ ಆ ಗ್ರ್ಯಾಂಡಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದ ಬಂದು ಇಲ್ಲೇ ಈ ಅನಾಥಾಶ್ರಮದಲ್ಲಿ ಮಾಡ್ಕೊಂಡು ಇದು ಮಾಡಬೇಕು ಅಂತ. ಇಲ್ಲಿರುವ ಅನಾಥರಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಸರ್ಕಾರದಿಂದ ಸಿಗುವ ಅನ್ನಭಾಗ್ಯದ ಅಕ್ಕಿ, ಅಂಗವಿಕಲರಿಗೆ, ವಯೋವೃದ್ಧರಿಗೆ ಹಾಗೂ ವಿಧವೆಯರಿಗೆ ಸಾಮಾಜಿಕ ವೇತನದ ವ್ಯವಸ್ಥೆ ಕಲ್ಪಿಸಿಕೊಡಲು ಅವರು ಮನವಿ ಮಾಡಿದ್ದಾರೆ. ಇದು ಮಾತೃಭೂಮಿ ವೃದ್ಧಾಶ್ರಮ ಅಂತ ಸುಮಾರು 15 ವರ್ಷದಿಂದ ನಾವು ಇದು ವೃದ್ಧಾಶ್ರಮ ಮಾಡ್ಕೊಂಬಂದಿದ್ವಿ. ಈಗ ನಮ್ಮ ವೃದ್ಧಾಶ್ರಮದಲ್ಲಿ ಆಲ್ರೆಡಿ 150 ಜನ ಇದ್ದಾರೆ. ಸುಮಾರು 900 ಜನ ಮರಣ ಹೊಂದಿದ್ದಾರೆ ನಮ್ಮ ವೃದ್ಧಾಶ್ರಮದಲ್ಲಿ. ನಮ್ಮ ವೃದ್ಧಾಶ್ರಮಕ್ಕೆ ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು, ಬೆಳಗಾವಿಯಿಂದ ಬೆಳಗಾವಿಯಿಂದ 11 ಜನ ಕಳಿಸ್ಕೊಡಿದ್ರು ಬೀಮ್ಸ್ ಹಾಸ್ಪಿಟ್ಲಿಂದ. ಅದರಲ್ಲದೆ ನಾವು ರೋಡಲ್ಲಿ ಹೋಗುವಂಥ ಯಾವುದೇ ಪರಿಸ್ಥಿತಿ ಇದ್ರೂ ರೋಡಲ್ಲಿದ್ದರೆ ನಾವು ಕರ್ಕೊಬಂದು ಸಾಕ್ತಾಯಿದ್ದೀವಿ. ಈಗ ನಮ್ಮಲ್ಲಿ ಸಾವಿರಾರು ಜನ ರಾಜಿ ಪಂಚಾಯತಿ ಮಾಡಿ ಕಳಿಸಿದ್ದೀನಿ. ತುಂಬ ಜನ ಇರ್ತಾರೆ, ಹುಷಾರಿಲ್ದಲ್ಲಿ ಬರ್ತಾರೆ, ಬಂದು ಹುಷಾರಾದಮೇಲೆ ಮತ್ತೆ ಕದ್ದು ಹೋಗ್ತಾರೆ, ಹೇಳ್ದಲ್ಲಿ ಕೇಳ್ದಲ್ಲಿ ಹೋಗ್ತಾ ಇರ್ತಾರೆ. ಇದು ನಮ್ಮ ವೃದ್ಧಾಶ್ರಮ ಉಚಿತವಾಗಿ ನಡೀತಾ ಇದೆ. ಆಶ್ರಮ ಸುಮಾರು 15 ವರ್ಷದಿಂದಲೂ ನಮ್ಮ ವೃದ್ಧಾಶ್ರಮಕ್ಕೆ ಯಾವುದೇ ಥರದ ಸರ್ಕಾರದ ಅನುದಾನವಾಗಲಿ ಏನು ಬರ್ತಾಯಿಲ್ಲ. ಮಹಿಳಾ ಮತ್ತು ಅಂಗವಿಕಲ ಕಲ್ಯಾಣ ಇಲಾಖೆಯಿಂದ ಒಂದು ನಮಗೆ ಪರ್ಮಿಷನ್ ಕೊಟ್ಟವ್ರೆ, ಅಷ್ಟು ಅನುದಾನ ಏನು ಬರ್ತಾಯಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಇತ್ತೀಚೆಗಂತೂ ವಸುದೇವ ಕುಟುಂಬ ನಶಿಸಿ ಹೋಗ್ತಾಯಿದೆ. ಮನೆಯಲ್ಲಿ ಹೊಂದಾಣಿಕೆ ಕೊರತೆ ಆಗುತ್ತದೆ. ಅತ್ತೆ ಸೊಸೆಗೆ ಹೊಂದಾಣಿಕೆ ಇಲ್ಲ, ಮಗ ಸೊಸೆಗೆ ಹೊಂದಾಣಿಕೆ ಇಲ್ಲ, ನಾದಿನಿ ಸೊಸೆಗೆ ಹೊಂದಾಣಿಕೆ ಇಲ್ಲ. ಎಲ್ಲ ಕೊನೆ ಹಂತದಲ್ಲಿ ನಮ್ಮ ವೃದ್ಧಾಶ್ರಮಕ್ಕೆ ತಂದು ಬಿಡೋರು ಜಾಸ್ತಿ ಆಯ್ತವ್ರೆ. ದಿನ ದಿನ ಜಾಸ್ತಿ ಆಯ್ತಾ ಇರೋ ಹೊರತು ಕಮ್ಮಿ ಆಗ್ತಾಯಿಲ್ಲ. ಏನಾಗ್ತದೆ ಅಂದರೆ ಕೆಲಸಗಾರರು ತೊಂದರೆ, ನಮಗೆ ಕಷ್ಟ ಆಗುತ್ತೆ. ಬೇರೆ ಕಡೆ ಕೆಲಸಕ್ಕೆ ಜನ ಹೋಗ್ತಾರೆ, ಆದರೆ ವೃದ್ಧಾಶ್ರಮದಲ್ಲಿ ಅವ್ರ ಗಲೀಜಿರುತ್ತೆ. ಅವರ ಇಲ್ಲಿ ನಮ್ಮ ಆಶ್ರಮದಲ್ಲಿ ಏನು ಗೊತ್ತಾ, ಆಧಾರ್ ಕಾರ್ಡ್ ಇರೋಲ್ಲ, ಯಾವುದೇ ದಾಖಲೆ ಇರೋಲ್ಲ. ಆಸ್ಪತ್ರೆಗೆ ಕರ್ಕೊಂಡೋದ್ರು ಅವ್ರು ದಾಖಲೆ ಕೊಡಿ ಅಂತ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ದಾಖಲೆ ಬೇಕು ಅಂತಾರೆ. ಮಾತ್ರೆಗಳಿಗೆ ಕಷ್ಟ, ಇಂಜೆಕ್ಷನ್ ಹಾಕ್ಸೋಕ್ಕೆ ಕಷ್ಟ, ಎಲ್ಲರಿಗೂ ನೋವಿರುತ್ತೆ. ತುಂಬ HIV ಪೇಷಂಟ್ ಇರ್ಬೋದು, ಅಸ್ತಮಾ ಇರ್ಬೋದು, ಎಲ್ಲ ಥರದವರು ನಮ್ಮ ವೃದ್ಧಾಶ್ರಮದಲ್ಲವ್ರೆ. ಎಲ್ಲ ಜಾತಿ ಮತ ಭೇದ ಇಲ್ಲ ನಮ್ಮಲ್ಲಿ. ಮುಸಲ್ಮಾನರು, ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಸಹ ನಮ್ಮ ವೃದ್ಧಾಶ್ರಮದಲ್ಲವ್ರೆ. ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಈ ಹೊಡೆತ ಅಂದರೆ ಇದು ಕೇರ್ಪೇಟೆ ಆಶ್ರಮ 22,000 ಬಾಡಿಗೆ, ಚಂದ್ರಪಟ್ಟಣದ ಆಶ್ರಮ 12,000 ಬಾಡಿಗೆ. ಆಂಬುಲೆನ್ಸ್ 2 ಆಂಬುಲೆನ್ಸ್ ಫ್ರೀ ಆಂಬುಲೆನ್ಸ್ ಇದೆ. ನಾವು ಆಂಬುಲೆನ್ಸ್ ಸಹ ಯಾರಾದ್ರೂ ಕಷ್ಟ ಅಂತ ಬಂದರೆ ಕಳಿಸ್ಕೊಡ್ತೀವಿ. ನಾವೇ ಪೆಟ್ರೋಲ್ ಹಾಕಿ ಕಳಿಸ್ತೀವಿ, ಇಲ್ಲಾಂದ್ರೆ ಅವರೇ ಕೆಲವರು ಪುಣ್ಯಾತ್ಮರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಊಟ ತಿಂಡಿಗೆ ನನಗೆ ಕೊರತೆ ಆಗ್ತಾಯಿಲ್ಲ. ಕೆಲಸಗಾರರು ತೊಂದರೆ, ಬಾಡಿಗೆ ತೊಂದರೆ. ನಮಗೇನು ಮುಖ್ಯ ಬೇಕಾಗಿರೋದು ಅಂದರೆ ಜಾಗ. ಸರ್ಕಾರ ನಮಗೆ ಒಂದು ಜಾಗ, ಎಲ್ಲಾದರೂ ಒಂದು ಜಾಗ ಕೊಟ್ಟರೆ ಇನ್ನೂ ಸಾವಿರಾರು ಜನ ನಾನು ಸಾಕ್ಬೋದು. ಗೊತ್ತಾ, ಜಾಗ ಈಗ ಬಾಡಿಗೆ ಕೊಡೋದು ಕಷ್ಟ ಆಗುತ್ತೆ. 22,000. ನಾನು ಮುಂಚೆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಒಂದು D ಗ್ರೂಪ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು 75,000 ಸಂಬಳ ಬರ್ತಾಯಿತ್ತು. ನನ್ನ ಸಂಬಳದಲ್ಲಿ 2 ಆಶ್ರಮನ ಮೇಂಟೈನ್ ಮಾಡ್ಕೊಂಡು, ಆಂಬುಲೆನ್ಸ್ ಮೇಂಟೈನ್ ಮಾಡ್ಕೊಂಡು, ಮನೆ ಸಂಸಾರವನ್ನು ಮಾಡ್ಕೋಬೇಕು, ಎಲ್ಲ ಮಾಡ್ಕೊಂಡು ಹೋಗ್ತದೆ. ಈಗ ತುಂಬ ಕಷ್ಟ ಆಗ್ತದೆ. ಈಗ ಮೊನ್ನೆ ರಿಟೈರ್ಡ್ ಆಗಿದ್ದೀನಿ ಫೆಬ್ರವರಿನಲ್ಲಿ. ಏನು 32,000 33,000 ಸಂಬಳ ಬರ್ಬೋದು. ಈಗ ಇಲ್ಲಿಗೆ 22,000 ಕೊಡಬೇಕು, ಚಂದ್ರಪಟ್ಟಣಕ್ಕೆ 12,000. ಇನ್ನು ಆಂಬುಲೆನ್ಸ್ಗೆ ಇರ್ಬೋದು, ಆಪೆ ಗಾಡಿಗೆ ಇರ್ಬೋದು, ಗೋಶಾಲೆ ಬೇರೆ ಇದೆ. ತುಂಬ ಕಷ್ಟ ಆಗುತ್ತೆ. ಏನು ಮಾಡೋಂಗಿಲ್ಲ. ಈಗ ಮಾಡಿದ್ದೀವಿ. ಪುಣ್ಯಾತ್ಮರು ಸಣ್ಣ ಪುಟ್ಟ ಹೆಲ್ಪ್ ಆಗ್ತಾಯಿದೆ ನನಗೆ. ಮಾಧ್ಯಮಗಳಿರ್ಬೋದು, ಸುದ್ದಿ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮದವರು ತುಂಬ ನಮಗೆ ಸಹಾಯ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರ ಮುಖಾಂತರ ನನಗೆ ತುಂಬ ಸಹಾಯ ಆಗ್ತಾಯಿದೆ. ಆದ್ರೂ ಜಾಗ ಸರ್ಕಾರ, ಘನ ಸರ್ಕಾರ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು, ಯಾರಾದ್ರು ದಾನಿಗಳಿರ್ಬೋದು, ನನಗೊಂದು 10 ಗುಂಟೆ ಆಗಲಿ 20 ಗುಂಟೆ ಆಗಲಿ ಜಾಗ ಕೊಟ್ಟರೆ ಒಂದು ನೆಲೆ ಮಾಡ್ಬೋದು. ನಮ್ಮದು ಸ್ವಂತ ಜಾಗ ಆದರೆ ನಮ್ಗೆ ಯಾವಾಗ ಬೇಕು ಆ ಥರ ಕಟ್ಕೋಬೋದು. ನಮ್ಮ ವೃದ್ಧಾಶ್ರಮದಲ್ಲಿ ತುಂಬ ನಿರ್ಗತಿಕರು ಇರ್ಬೋದು, ಆಸರಿಲ್ದರು, ಕಾಲಿಲ್ದವರು, ಎಲ್ಲ ಥರದವ್ರು ಬರ್ತಾರೆ. ಅಲ್ಲೇ ಕಕ್ಕ ಮಾಡ್ತಾರೆ, ಅಲ್ಲೇ ಉಚ್ಚೆ ಮಾಡ್ತಾರೆ. ಈಗ ಕೆಲವರು ಹೊರಗಡೆ ಬಂದರಿರ್ಬೋದು, ಅವ್ರ ಸ್ಮೆಲ್ಲು ನಗಣರಿ ಇಂಥವ್ರನ್ನ ಯಾಕೆ ಕರ್ಕೊಬತ್ತಿ ಅಂತ ನನಗೆ ಬೈದಿರೋದುಂಟು. ನಿಮಗೇನು ಕೇವಿಲ್ವಾ ಅಂತ ಕೇಳಿರೋರುಂಟು. ಇನ್ನೊಬ್ಬ ದೇಶದ ಉದ್ಧಾರ ಮಾಡ್ತೀವಿ ಅಂಥವ್ರುಂಟು. ಭಿಕ್ಷೆ ಬೇಡಿ ಯಾಕೆ ಮಾಡಬೇಕು ಅಂತ ಕೇಳೋರುಂಟು. ಇಂಥವ್ರನ್ನ ಯಾಕೆ ಕರ್ಕೊಬತ್ತೀರಾ ಅಂತ ಬೈಯೋರು ಉಂಟು. ಈ ಎಲ್ಲ ಥರದ್ದು ಆಗಿದೆ, ನನಗೆ ಅನುಭವ ಆಗಿದೆ. ಆದ್ರೂ ಎದೆಗುಂದಿಲ್ಲ. ಒಂದು ಸೇವೆಗಾಗಿ, ಸಮಾಜಕ್ಕಾಗಿ ಎಂಬ ಒಂದು ಉದ್ದೇಶದಿಂದ ನಾವು ಇಲ್ಲಿ ವೃದ್ಧಾಶ್ರಮ ಮಾಡ್ತಾಯಿದ್ದೀನಿ. ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಮುಂದಿನ ದಿನಗಳಲ್ಲಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರೂ ಸಹ ತಮ್ಮ ತಂದೆ ತಾಯಿಗಳನ್ನು ವಯಸ್ಸಾಯಿತು ಎಂದು ಪರಿಗಣಿಸಿ ಮೂಲಪಾಲು ಮಾಡಬೇಡಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವ್ಯಾತಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕಾಣದ ದೇವರಿಗೆ ಕೈ ಮುಗಿಯುವ ಬದಲು 9 ತಿಂಗಳು ಎತ್ತು ಒತ್ತು ಸಾಕಿ ಸಲವಿದ ತಾಯಿ ತಂದೆಗಳನ್ನೇ ಪೂಜಿಸಿ ಗೌರವಿಸಿ ಅವ್ರನ್ನ ಮೂಲಪಾಲು ಮಾಡಬೇಡ್ರಿ. ಸತ್ತಾಗ ಅದ್ದೂರಿಯಾಗಿ ತಿಥಿ ಮಾಡೋದು ಬದಲು ಇದ್ದಾಗಲೇ ಒಂದು ತುತ್ತು ಮೂಲೆಯಲ್ಲಿ ಕೂರಿಸಿ ಅನ್ನ ಹಾಕಿ, ದಯವಿಟ್ಟು ಯಾಕಂದ್ರೆ ಕಷ್ಟಪಟ್ಟು ಸಾಕಿರ್ತಾರೆ, ಬೆಳೆಸಿರ್ತಾರೆ, ಓದಿಸಿರ್ತಾರೆ, ನಿಮ್ಮನ್ನು ದೊಡ್ಡ ವ್ಯಕ್ತಿಗಳಾಗಿ ಮಾಡಿರ್ತಾರೆ.
ನಮ್ಮ ವೃದ್ಧಾಶ್ರಮದಲ್ಲಿ ಲಕ್ಷಾಧೀಶ್ವರರು ನೋಡಿದ್ದೀನಿ, ಭಿಕ್ಷಾಕೀಸರು ನೋಡಿದ್ದೀನಿ. ನಾನೊಂದು ಏನು ಗೊತ್ತಾ, ಬೇರೆಯವ್ರಂಗೆ ನಾನು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರು ಹಿಂಗೆ ಇವ್ರು ಹಿಂಗೆ ಅವ್ರದ್ದಾಕಿ ಹಿಂಗೆ ಐತೆ ಅಂತ ತೋರಿಸಲ್ಲ, ಯಾರಿಗೂ ಒಂದು ಮೊಬೈಲಲ್ಲಿ ಮಾಡಲ್ಲ. ಆಗ ನಾವು ಯಾರ ಹತ್ರ ನಮ್ಮ ವೃದ್ಧಾಶ್ರಮಕ್ಕೆ ಕೊಡಿ ಅಂತ ಇದುವರೆಗೂ ಯಾರ ಹತ್ರ ಕೇಳಿಲ್ಲ. ಅದರಿಂದ ಕೂಡ ಮನಸ್ಸಿದ್ರೆ ದಯವಿಟ್ಟು ನಮಗೆ ಸರ್ಕಾರ ಒಂದು ಜಾಗ ಕೊಡಿಸಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ದೀನಿ. ಒಳ್ಳೆಯದಾಗಲಿ. ನಾಗಣ್ಣ ಜೈಂದು, ಮಾತೃಭೂಮಿ ಉಚಿತ ವೃದ್ಧಾಶ್ರಮ, ಚಂದ್ರಾಯಪಟ್ಟಣ ಮತ್ತು ಕೇರ್ಪೇಟೆ. ನಮಸ್ಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಕರ್ನಾಟಕ ಸಂಘ ML ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರದ ನೇತೃತ್ವದಲ್ಲಿ ಹೊಸ ದಿಕ್ಕಿನೆಡೆಗೆ ಕನ್ನಡ ಸಂಶೋಧನಾ ಕಮ್ಮಟವು ಮಂಡ್ಯದಲ್ಲಿ ಫೆಬ್ರವರಿ 21, 22 2 ದಿನಗಳ ಕಾಲ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ಮುಕ್ತಾಯ ಕಂಡಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪುಸ್ತಕ ಪ್ರಾಧಿಕಾರವು ರಾಜ್ಯಾದ್ಯಂತ ಸಮಾಜಮುಖಿ ಕೆಲಸ ಮಾಡುತ್ತಿದ್ದು, ಜಿಲ್ಲೆಯ ಬಹುತೇಕ ಜಿಲ್ಲೆಗಳಿಗೆ ಭೇಟಿ ನೀಡಿ ಈಗಾಗಲೇ ಕಾರ್ಯೋನ್ಮುಖವಾಗಿದ್ದೇವೆ ಅಂತ ಹೇಳಿದರು. ಕನ್ನಡ ಭಾಷೆ ಉಳಿವಿಗೆ ಸರ್ಕಾರಕ್ಕೆ ವರದಿ ನೀಡುವುದು ಮತ್ತು ಸರ್ಕಾರ ಅನುಷ್ಠಾನ ಮಾಡಿದ ಭಾಷೆಯ ಉಳಿವಿಗಾಗಿ ಅದನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಅದರ ಅನುಷ್ಠಾನಕ್ಕೆ ಮುಂದಾಗುವುದು ನಮ್ಮ ಕೆಲಸವಾಗಿದೆ. ಈ ನಿಟ್ಟಿನಲ್ಲಿ ಆತ್ಮತೃಪ್ತಿಯಾಗಿ ಕೆಲಸ ಮಾಡಿರುವಂಥ ಕೆಲಸ ಇದೆ. ಮುಂದೆಯೂ ಕೂಡ ಇನ್ನು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಅವರು ಹೇಳಿದರು. ಆದರೆ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ನಮಗಿರುವ ಸೀಮಿತವಾದಂಥ ಅನುದಾನದಲ್ಲಿ ಈಗ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಸಾಹಿತ್ಯ ಅಕಾಡೆಮಿ ಇದೆ, ಜಾನಪದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಜಾನಪದ ಅಕಾಡೆಮಿ ಇದೆ, ಸಂಗೀತ, ನೃತ್ಯ ಇತ್ಯಾದಿಗಳಿಗೆ ಸಂಗೀತ ನಾಟಕ ಅಕಾಡೆಮಿ ಇದೆ. ಸೊ ಅಥವಾ ನೇರವಾಗಿ ಸಂಸ್ಕೃತಿ ಇಲಾಖೆನೇ ಎಷ್ಟೋ ಬಾರಿ ಕಾರ್ಯಕ್ರಮಗಳನ್ನು ಮಾಡ್ತದೆ. ಇವರು ಯಾರೂ ಮಾಡದೇ ಇರುವ ಒಂದು ಕೆಲಸ ಯಾವುದು ಅಂತಂದ್ರೆ ಭಾಷೆಯ ಕುರಿತಾದ ಚರ್ಚೆ. ಯಾರಿಗೂ ಅದು ಅಗತ್ಯವೇ ಅಲ್ಲ. ಆದ್ದರಿಂದ ನಮ್ಮ ಸೀಮಿತವಾದ ಅನುದಾನ ಸದುಪಯೋಗ ಆಗಲಿ ಎಂಬ ಕಾರಣಕ್ಕೆ ಭಾಷಾ ಕೇಂದ್ರಿತವಾದಂತ ಕಾರ್ಯಕ್ರಮಗಳನ್ನು ಮಾಡ್ತೇವೆ ವಿನಃ ಭಾಷೆಗೆ ಬೇರೆ ಆಯಾಮಗಳು ಇಲ್ಲ ಅಂತ ಅಲ್ಲ. ಈ ಸಂಶೋಧನಾ ಕಮ್ಮಟ ಕನ್ನಡ ಭಾಷೆಗಿರುವ ವಿವಿಧ ಆಯಾಮಗಳ ಬಗ್ಗೆ ಹೊಸ ಬೆಳಕು ಚೆಲ್ಲುತ್ತದೆ ಅಂತ ನಾನಂತೂ ನಂಬಿಕೊಂಡಿದ್ದೆ. 1902 ಮಾತು ಪ್ರಾಧಿಕಾರದ ಬಗ್ಗೆ, ನಾನು ಸಾಮಾನ್ಯ ಇಂಥ ಕಾರ್ಯಕ್ರಮಗಳು ಪ್ರಾಧಿಕಾರದ ಬಗ್ಗೆ ಮಾತಾಡಲ್ಲ, ನಮ್ಮ ಕೆಲಸ ಅದನ್ನು ಯಾಕೆ ಹೇಳೋದು ಅಂತ. ಆದ್ರೆ ಇಲ್ಲಿ ಒಂದು 2 ನಿಮಿಷ ಅದರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. 1994ರಿಂದ ಈಗ ಇರುವ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಕೆಲಸ, ಅದನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಕನ್ನಡ ಪರವಾದಂತ ಆದೇಶಗಳನ್ನ ಸರ್ಕಾರ ಹೊರಡಿಸಿದಾಗ, ಕನ್ನಡ ಪರವಾದಂತ ಕಾರ್ಯಕ್ರಮಗಳು ನಡೆಯುವಾಗ ಅದು ಸರಿಯಾಗಿ ನೋಡಿಕೊಳ್ಳುವ ಹಾಗೆ, ಒಂದು ಆದೇಶ ಬಂದರೆ ಆದೇಶದ ಅನುಷ್ಠಾನ ಸರಿ ಆಗಿದೆಯೋ ಎಂಬುದನ್ನ ಪರಿಶೀಲಿಸಿ ಕಾಲಕಾಲಕ್ಕೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವುದು ನಮ್ಮ ಬಹಳ ಮುಖ್ಯವಾದಂತ ಕೆಲಸ. ಇದನ್ನ ನಾವು ಮಾಡಲೇಬೇಕು, ಯಾಕಂದ್ರೆ ಅದು ನಮ್ಮ ಆಕ್ಟ್ ಅಲ್ಲಿ ಇದೆ. ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಕರ್ನಾಟಕ ರಾಜ್ಯದ 26 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಇನ್ನೊಂದು 5 ಜಿಲ್ಲೆ ಬಾಕಿ ಇದೆ. ಅದನ್ನು ನಾನು ತಿಮ್ಮೇಶ್ ಆದಷ್ಟು ಬೇಗ ನಮ್ಮ ಇತರ ಸದಸ್ಯರ ಜೊತೆ ಮುಗಿಸ್ತೇವೆ. ಈ 26 ಜಿಲ್ಲೆಗಳಲ್ಲಿ ನಾವು ಮಾಡುವ ಕೆಲಸ ಏನು ಅಂತಂದ್ರೆ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಮಾತನಾಡಿ, ಕಾರ್ಯಕ್ರಮದ ಆಶಯ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕಾದ ಕೆಲಸಗಳ ಬಗ್ಗೆ ಗಮನಕ್ಕೆ ತಂದರು. ಕರ್ನಾಟಕ ಸಂಘ ಈ ನಿಟ್ಟಿನಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು, ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಈ ಸಂಶೋಧನಾ ಕಮ್ಮಟವನ್ನು ಹಮ್ಮಿಕೊಂಡಿಲಾಗಿದೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದರು. ದಿಗ್ಗಜರೇನಿದ್ದಾರೆ ಅವರ ಸಹೋದರ ಎಂ ಮಾಬಲರಾಯರು ಅಂತೇಳಿ, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಇಡವಾಳ ಮನ್ನಯ್ಯ, ಮತ್ತೆ ವಿಶ್ವನಾಥ್ ಶಾಸ್ತ್ರಿ ಅವರು ಚಿಕ್ಕನಾಯಕನಹಳ್ಳಿ, ಇಲ್ಲಿ ಅವರು ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದರು. ಅವರು 7 ಜನ ಸೇರಿ ಇದನ್ನು ಪ್ರಾರಂಭ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮರವು ಎಷ್ಟಿರ್ತದೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತೇವೆ. ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಯಾರ್ಯಾರು ನನಗೆ ಸಿಕ್ಕಿರ್ತದ್ದು ಅಂದರೆ, ಇದು ಅನೇಕ ಏಳು ಬೀಳುಗಳನ್ನು ಕಂಡು ಇದು ಮುಂದುವರಿತಾ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟೋದು ಎಷ್ಟು ಮುಖ್ಯವೋ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅದನ್ನು ದಾಖಲಾತಿಗಳು ಒಳಪಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿರ್ತಕ್ಕಂಥ. ಕೇವಲ 1946 ಪ್ರಾರಂಭವಾದಂಥ, ಮತ್ತು ನಾನು ಅದನ್ನು ಅಧ್ಯಾಪಕನಾದ ಮೇಲೂ ಕೂಡ, ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ, ಅಧ್ಯಾಪಕನಾಗಿದ್ದಾಗಲೂ ಕೂಡ ಆ ಕಾಲದಲ್ಲೇ ಅನೇಕ ಜನ ಬಂದು ಉಪನ್ಯಾಸ ಮಾಡಿರ್ತಕ್ಕಂಥದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಟಿ ತಿಮ್ಮೇಶ್ ಅವರು ಮಾತನಾಡಿ, ಡಾಕ್ಟರ್ ಪುರುಷೋತ್ತಮ ಬಿಳಿಮೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ
ಪ್ರಾಧಿಕಾರ ಹೊಸ ಆಯಾಮವನ್ನು ಪಡೆದುಕೊಂಡಿದೆ ಮತ್ತು ಈ ನಿಟ್ಟಿನಲ್ಲಿ ಅವರು ಕಾರ್ಯತತ್ಪರರಾಗಿದ್ದಾರೆ ಅಂತ ಹೇಳಿದರು. ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನ ನೀಡಿದರೆ ಹೊಸ ಕಾಯಕಲ್ಪವನ್ನು ನೀಡಬಹುದು ಅಂತ ಅವರು ತಿಳಿಸಿದರು. ನಮಗೆ ಅನುದಾನ ಬರೀ 2 ಕೋಟಿ, 31 ಜಿಲ್ಲೆಗಳು. ನನ್ನ ಜವಾಬ್ದಾರಿ 4 ಜಿಲ್ಲೆ, ಅದರಲ್ಲಿ ನನ್ನ ತವರು ಜಿಲ್ಲೆ ಮಂಡ್ಯ ನನ್ನ ಜವಾಬ್ದಾರಿ ಕೊಟ್ಟಿದ್ರು ಅಧ್ಯಕ್ಷರು. ಈಗಾಗಲೇ 1 ಲಕ್ಷ ಕೊಟ್ಟಿದ್ರು. ಕ್ಷೀರಸಾಗರ ಮಿತ್ರಕೂಟದ ಜೊತೆಗೆ ಶಿಕ್ಷಣ ಮತ್ತು ಕನ್ನಡ ಅನ್ನುವಂತ ಒಂದು ಗಂಭೀರವಾದಂತಹ ವಿಚಾರ ತಿಳಿದು ನಾವು ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಮತ್ತು ಪಾಂಡವಪುರದಲ್ಲಿ ಕನ್ನಡ ಮತ್ತು ತಂತ್ರಜ್ಞಾನ ಅನ್ನೋ ವಿಚಾರದಲ್ಲಿ ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಯಾವ ರೀತಿ ಅಳವಡಿಸ್ಕೋಬಹುದು, ಹೊಸ ಹೊಸ ಆವಿಷ್ಕಾರಗಳನ್ನು ಕುರಿತು ಒಂದು ಕಾರ್ಯಕ್ರಮ ಮಾಡಿದ್ದೆ. ನನಗೆ ಕೊಟ್ಟಿದ್ದ ಬಡ್ಜೆಟ್ ಮುಗಿದೋಗಿತ್ತು. ಆದ್ರೂ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅಂತ, ರಕ್ತ ಅನ್ನೋದು ನೀರಿಗಿಂತ ಮಂದ ಅನ್ನೋದನ್ನ ನನ್ನ ಜಿಲ್ಲೆಯ ಅಭಿಮಾನಕ್ಕೆ ಬಳಸ್ಕೊಂಡು ನಮ್ಮ ಅಧ್ಯಕ್ಷರು ಮನವಿ ಮಾಡಿಕೊಂಡು ನಮ್ಮ ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘಕ್ಕೆ ಒಂದಷ್ಟು ಹಣ ಅನುದಾನ ಕೊಡಿ ಅಂತ ಹೇಳಿ ಬಂದಿದ್ರು. ಹಿಂದೆ ಸರ್ಕಾರಗಳು 5 ಕೋಟಿ 10 ಕೋಟಿ ಅನುದಾನಗಳನ್ನು ಕೊಟ್ಟಿದ್ದ ನಿದರ್ಶನ ಉಂಟು. ನಮಗೆ ಕೊಟ್ಟಿದ್ದು ಕೇವಲ 2 ಕೋಟಿ ಅನುದಾನ. ಕಾರ್ಯಕ್ರಮದಲ್ಲಿ ಮೈಸೂರಿನ ವಿದ್ವಾಂಸರಾದ ಡಾಕ್ಟರ್ ರಾಘವ್, ರಾಮಕೃಷ್ಣ, ಕೆಂಪಮ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯದ ವಿವಿಧ ಭಾಗಗಳಿಂದ ಆಸಕ್ತ ವಿದ್ಯಾರ್ಥಿಗಳು ಈ ಕಮ್ಮಟದಲ್ಲಿ ಭಾಗಿಯಾಗಿದ್ದರು. ಮಂಡ್ಯ ನಗರದ ಪೇಟೆ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿರುವ ಐಡಿಯಲ್ ಮಂಡ್ಯಸರಿ ಹಾಗೂ ಐಡಿಯಲ್ ಮಂಡ್ಯಸರಿ ಮತ್ತು ನರ್ಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ವತಿಯಿಂದ ಶ್ರೀ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಐಡಿಯಲ್ ವಾರ್ಷಿಕೋತ್ಸವದ ಹಬ್ಬ ಯಶಸ್ವಿಯಾಗಿ ನಡೆಯಿತು. ಜೊತೆಗೆ ಪದವಿ ಪ್ರದಾನ ಕೂಡ ನಡೆಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ HP ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಪಾಲ್ಗೊಂಡು ಕಾರ್ಯಕ್ರಮದ ಬಗ್ಗೆ ಮತ್ತು ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಐಡಿಯಲ್ ಮಂಡ್ಯಸರಿ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ MS ಶಿವಪ್ರಕಾಶ್ ಬಾಬು, ಪ್ರಾಂಶುಪಾಲರಾದ ಶಶಿಕಲಾ ಶಿವಪ್ರಕಾಶ್ ಸೇರಿದಂತೆ ಟ್ರಸ್ಟಿಗಳು ಹಾಜರಿದ್ದರು.